ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಸಿಂಹರಾಶಿ. ಗುರು ಕಟಕ ರಾಶಿಗೆ ಪ್ರವೇಶವಾದಾಗ ಸಿಂಹರಾಶಿಗೆ ಏನು ಫಲ ಇದೆ ಅಂತ ತಿಳಿಸ್ತೇನೆ. ಸಿಂಹರಾಶಿಗೂ ಅಪ್ಲೈ ಆಗ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ ಸಿಂಹ ಲಗ್ನದಲ್ಲಿ ಹುಟ್ಟಿದವರಿಗೆ ಹೆಚ್ಚು ಅಪ್ಲೈ ಆಗ್ತದೆ. ನೋಡಿ, ಸಿಂಹ ಲಗ್ನದವರಿಗೆ ಈ ಟೈಮ್ ಏನಿದೆಯಲ್ಲ ತುಂಬ ಕ್ರಿಟಿಕಲ್ ಇದೆ. ಹೆಚ್ಚು ಕೇರ್ ತಗೋಬೇಕಾಗುತ್ತೆ. ನಿಮ್ಮ ಬಗ್ಗೆ ನೀವು ಯಾರ ಜೊತೆಗಾದರೂ ಜಗಳ ಆಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ 8ನೇ ಮನೆಯಲ್ಲಿ ಶನಿದೇವರಿದ್ದಾರೆ. ಕೋರ್ಟು ಕಚೇರಿ ಅಲೆದಾಡಿ ಬಿಡಬಹುದು. 8ನೇ ಮನೆಯಲ್ಲಿ ಶನಿದೇವರಿದ್ದಾರೆ. ಅದರಲ್ಲೂ ಕೂಡ ಮಾರ್ಚ್ 15ರಿಂದ ಏಪ್ರಿಲ್ 15 ಯಾರ್ಯಾರು ಹುಟ್ಟಿದ್ದೀರಾ ಅವರು ಇನ್ನೂ ಹೆಚ್ಚು ಕೇರ್ ತಗೋಬೇಕು. ಯಾಕೆಂದರೆ ಸೂರ್ಯನಿರುವ ಜಾಗದಲ್ಲಿ ಶನಿ ಪ್ರವೇಶ ಆಗಿರುತ್ತೆ. ಶನಿ ಸಂಚಾರ ಆಗ್ತಾ ಇರುತ್ತೆ. ಶನಿಗ್ರಹದ ಸಂಚಾರ ಅಲ್ಲಿ ಸೂರ್ಯ ಇದ್ದರೆ ಇನ್ನೂ ಹೆಚ್ಚು ತೊಂದರೆ ಕೊಡ್ತಾನೆ, ನೆನಪಿಟ್ಕೊಂಡ್ಬಿಡಿ. ಇನ್ನು ಗುರು ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಗುರು ನೋಡಿ, ಕಟಕ ರಾಶಿಯನ್ನು ಪ್ರವೇಶಿಸಿದ್ದಾನೆ. ಉಚ್ಚ ಕ್ಷೇತ್ರವನ್ನು ಅಲಂಕರಿಸ್ಕೊಂಡಿದ್ದಾನೆ. ಇದರ ಅರ್ಥ ನೋಡಿ, ಹೆಚ್ಚು ವ್ಯಯ ಆಗ್ತದೆ. ವ್ಯಯ ಅಂದರೆ ಮನೆ ಕಟ್ಟಲಿಕ್ಕೆ ವ್ಯಯ ಆಗಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಕೆಲವು ಖರ್ಚುಗಳಾಗಬಹುದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚಾಗಬಹುದು. ಅದಕ್ಕಿಂತಲೂ ಹೆಚ್ಚಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ದರ್ಶನ ಕೊಡಲಿಕ್ಕೆ ಖರ್ಚಾಗಬಹುದು, ಅಥವಾ ಗುಡಿಯನ್ನು ಕಟ್ಟೋದು, ದೇವಸ್ಥಾನಗಳ ನಿರ್ಮಾಣವೋ, ಈ ರೀತಿ ಒಂದು ಧಾರ್ಮಿಕ ಕಾರ್ಯಗಳಿಗೆ ಖರ್ಚಾಗ್ತದೆ ಈ ವರ್ಷ. ಇನ್ನು 8ನೇ ಮನೆ ಶನಿ ಏನಿದೆಯಲ್ಲ, ಶನಿಗ್ರಹದ ಮೇಲೆ ಗುರುವಿನ 9ನೇ ದೃಷ್ಟಿ ಬೀಳ್ತಾ ಇದೆ. ಆದ್ದರಿಂದ ಶನಿದೇವರೇನಾದರೂ ತೊಂದರೆ ಕೊಡಬೇಕನ್ಕೊಂಡ್ರೆ ಗುರು ತಡೆಯುತ್ತಾನೆ. ಗುರುವಿನ ಒಂದು ಅನುಗ್ರಹ ಆ ರೀತಿ 9ನೇ ದೃಷ್ಟಿಯಿಂದ ಇರೋದ್ರಿಂದ ಶನಿದೇವರು ಅಷ್ಟಾಗಿ ನಿಮಗೆ ತೊಂದರೆಯನ್ನು ಕೊಡೋದಿಲ್ಲ. ಇದು ಒಂದು ತುಂಬ ಒಳ್ಳೆ ಪ್ಲಸ್ ಪಾಯಿಂಟು ನಿಮಗೆ. ಇನ್ನು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದು, ದೇವಸ್ಥಾನಗಳಿಗೆ, ದೈವ ಕಾರ್ಯಗಳಿಗೆ, ಹೋಮ ಹವನಗಳಿಗೆ, ಪೂಜೆ ಪುನಸ್ಕಾರಗಳಿಗೆ ಖರ್ಚಾಗ್ತದೆ. ಒಟ್ಟಾರೆಯಾಗಿ ವ್ಯಯಸ್ಥಾನಕ್ಕೆ ಬಂದಿದ್ದಾನೆ. 12ನೇ ಮನೆ. 12ನೇ ಮನೆ ಅಂದರೆ ವ್ಯಯಸ್ಥಾನಕ್ಕೆ ಗುರು ಬಂದಿದ್ದಾನೆ. ಖರ್ಚಾಗ್ತಾ ಇರುತ್ತೆ. ಯೋಚನೆ ಮಾಡಬೇಡಿ. 1 ವರ್ಷಗಳ ಕಾಲ ಗುರುಗಳ ದೇವಸ್ಥಾನಕ್ಕೆ ಪದೇ ಪದೇ ಹೋಗಿ ಬನ್ನಿ. ಗುರುಗಳ ದೇವಸ್ಥಾನಕ್ಕೆ, ನಿಮ್ಮೂರಿನಲ್ಲಿರುವ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೋ, ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೋ, ಶ್ರೀ ದತ್ತಾತ್ರೇಯ ದೇವಸ್ಥಾನಕ್ಕೋ ಹೋಗಿ ಬನ್ನಿ. ಹೋದಾಗ ನೋಡಿ, ಶಾಸ್ತ್ರಿಗಳಿಗೆ ಆಗಲಿ, ಜಂಗಮರಿಗೆ ಆಗಲಿ, ಯಾರಿಗಾಗಲಿ, ಸಜ್ಜನರಿಗೆ, ಸತ್ಪಾತ್ರರಿಗೆ, ವೃದ್ಧರಿಗೆ, ಅಸಹಾಯಕರಿಗೆ ಒಂದು ಕೆಲಸ ಮಾಡಿ, ಲಡ್ಡು ದಾನ ಮಾಡಿ, ಕಡಲೆಕಾಳು ದಾನ ಮಾಡಿ ಗುಡಿಗಳಲ್ಲಿ, ಅಥವಾ ಅನಾಥಾಶ್ರಮಗಳಲ್ಲಾದರೂ ಲಡ್ಡು ದಾನ ಮಾಡಿ, ಹಳದಿ ಬಟ್ಟೆ ದಾನ ಮಾಡಿ. ಇದರಿಂದ ವ್ಯಯವೂ ಕಡಿಮೆ ಆಗ್ತದೆ, ಗುರುವಿನ ಅನುಗ್ರಹವೂ ದೊರೆಯುತ್ತದೆ. 1 ವರ್ಷಗಳ ಕಾಲ ನೋಡಿ, ಪ್ರತಿ ತಿಂಗಳು ಕೊಟ್ಟರು ಓಕೆ. ಇಲ್ಲ, ನಾವು ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ಅನ್ನೋದಾದರೆ ಪ್ರತಿ ವಾರವೂ ಕೊಡ್ರಿ. ಪ್ರತಿ ವಾರ ಗುರುವಾರ ಆಗಲಿ, ನಿಮ್ಮ ಕೈಲಿ ಗುರುವಾರ ಹೋಗೋಕ್ಕಾಗಿಲ್ಲ ಅಂದರೆ ಭಾನುವಾರ ಹೋಗಿ ಕೊಡಿ. ನೋಡಿ, ಗುರು 4ನೇ ಮನೇಲಿ ದೃಷ್ಟಿ ಹಾಕಿದ್ದಾನೆ. ಒಳ್ಳೆಯದೇ, ತುಂಬ ಒಳ್ಳೆಯ ವಿಷಯ. ಮನೆ ಕಟ್ಟುವಾಗಿದ್ದರೆ ಮನೆ ಕಟ್ಟಲಿಕ್ಕೂ ಕೂಡ ಖರ್ಚಾಗ್ತಾ ಇರುತ್ತೆ. ತುಂಬ ಒಳ್ಳೆ ಟೈಮ್. ಈ 1 ವರ್ಷವನ್ನು ನೀವು ಸರಿ ಮುಂದೆ ತಳ್ಳಿಬಿಟ್ರೆ ಮುಂದಿನ ವರ್ಷ ಗುರು 1ನೇ ಮನೆಗೆ ಬರ್ತಾನೆ. ತುಂಬ ಒಳ್ಳೆಯ ಸಮಯ ಬರುತ್ತದೆ ನೆಕ್ಸ್ಟ್ ಜೂನ್ಗೆ. ಅಷ್ಟೇ ಅಲ್ಲ, ಶನಿದೇವರು ಕೂಡ ಅಷ್ಟಮ ಶನಿ ಇದೆ. ಅಷ್ಟಮ ಶನಿ ಕೂಡ ಮುಂದಿನ ವರ್ಷ ಜೂನ್ನಿಂದ ಅದು ಬಿಡುಗಡೆಯಾಗಿ 9ನೇ ಮನೆಗೆ ಗುರು ಪ್ರವೇಶ ಮಾಡ್ತಾನೆ. ಎಲ್ಲ ರೀತಿಯಿಂದನೂ, ಯಾವುದೇ ರೀತಿಯಿಂದ ನೋಡಿದಾಗಲೂ ಕೂಡ ಗುರುಗ್ರಹವು 12ನೇ ಮನೆಯಲ್ಲಿದೆ, ಶನಿಗ್ರಹವು 8ನೇ ಮನೆಯಲ್ಲಿದೆ.
ಎರಡನ್ನೂ ದುಸ್ಥಾನಗಳು ಅಂತ ಕರೆಯೋದ್ರಿಂದ ನೋಡಿ, ಎರಡಕ್ಕೂ ಕೇರ್ ತಗೊಳ್ಳಿ. ಗುರುಗಳ ದೇವಸ್ಥಾನಕ್ಕೂ ನೀವು ಗುರುವಾರ ಹೋಗಿ ಬನ್ನಿ, ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕತ್ತಲಾದ ನಂತರ. ನೋಡಿ, ಬಿಸಿಲಿದ್ದಾಗ ಸೂರ್ಯ ಕಿರಣಗಳಿದ್ದಾಗ, ಬಿಸಿಲಿದ್ದಾಗ ಶನಿದೇವರು ಅಷ್ಟಾಗಿ ಆಶೀರ್ವಾದ ಮಾಡಲ್ಲ. ನೀವು ಕತ್ತಲಾದ ನಂತರ ಒಂದು 6:30 ಮೇಲೆ ಹೋಗಿ ಬನ್ನಿ. ಅಷ್ಟೇ ಅಲ್ಲ, ಅಲ್ಲಿ ಕಪ್ಪು ಎಳ್ಳು, ಕಪ್ಪು ವಸ್ತ್ರವನ್ನು ಅಲ್ಲಿ ದಾನ ಮಾಡೋದು ಕಲೀರಿ. ಅನಾಥಾಶ್ರಮಗಳಲ್ಲಿ ಲಡ್ಡು ಮತ್ತು ಪುಳಿಯೋಗರೆ ದಾನ ಮಾಡಿ. ಇದರಿಂದ ನಿಮಗೆ ತುಂಬ ಒಳಿತಾಗ್ತದೆ. ಬರುವ ತೊಂದರೆಗಳು ಬರದೇ ಇಲ್ಲ, ನಿಮ್ಮ ಹತ್ರ ಹಾಗೆ ಸರ್ಕೊಂಡು ಹೋಗ್ಬಿಡ್ತಾವೆ. ವೀಕ್ಷಕರೇ, ನಿಮ್ಮ ಜಾತಕದ ಬಗ್ಗೆ ಏನಾದರೂ ತೊಂದರೆ ಇದ್ದರೆ, ತಿಳ್ಕೋಬೇಕು ಅಂದರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೋಬೇಕು ಅಂದರೆ ನೀವು ನಮಗೆ ಕರೆ ಮಾಡಬಹುದು. ಇನ್ನು ವಾಮಾಚಾರ, ಮಾಟ ಮಂತ್ರ ಅಂತ ಏನಾದರೂ ಆಗಿದ್ದರೆ, ಆತ್ಮಗಳ ಪ್ರಯೋಗ ಆಗಿದ್ದರೆ ನೀವು ನಮಗೆ ಕರೆ ಮಾಡಬಹುದು. ಮಂತ್ರಗಳ ಮುಖೇನ ಮತ್ತು ಮಂದಿರಗಳ ದರ್ಶನ ಮುಖೇನ ಹೇಗೆ ಸರಿಪಡಿಸ್ಕೋಬೋದು ಅಂತ ತಿಳಿಸ್ತೇನೆ, ಸಲಹೆಯನ್ನು ನೀಡ್ತೇವೆ. ಶುಭವಾಗಲಿ.